ಮುಂಡಗೋಡಿನಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. ಒಂದೇ ದಿನ ನಡೆದ 2 ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಎಸ್ಕಾಂ ಎಇ ಧರ್ಮರಾಜ ಹಾಗೂ ಕಂದಾಯ ನಿರೀಕ್ಷಕ ಬಸವರಾಜ ಬಿಸನಾಳ ಇಬ್ಬರು ಲಂಚದ ಹಣದೊಂದಿಗೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಎಸ್ಕಾಂ ಎಇ ಧರ್ಮರಾಜ ಅವರು ಗುತ್ತಿಗೆದಾರರೊಬ್ಬರಿಂದ 65,000 ರೂಪಾಯಿ ಲಂಚ ಪಡೆಯುತ್ತಿದ್ದಾಗ ಕಾರವಾರ ಮತ್ತು ಧಾರವಾಡ ಲೋಕಾಯುಕ್ತ ಅಧಿಕಾರಿಗಳ ಜಂಟಿ ತಂಡ ಕಚೇರಿಯಲ್ಲೇ ದಾಳಿ ನಡೆಸಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇತ್ತ ಕಂದಾಯ ನಿರೀಕ್ಷಕ ಬಸವರಾಜ ಬಿಸನಾಳ ಕೂಡ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದು, ತಾಲೂಕಿನ ಇಬ್ಬರು ಪ್ರಮುಖ ಅಧಿಕಾರಿಗಳು ಒಂದೇ ದಿನ ಜೈಲು ಪಾಲಾಗಿರುವುದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಸದ್ಯ ಆರೋಪಿಗಳನ್ನ ವಶಕ್ಕೆ ಪಡೆದಿರುವ ಲೋಕಾಯುಕ್ತ ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. 26 ಶಿವಯೋಗಿ ಅಂತ ಒಂದು ಕಾಂಟ್ರಾಕ್ಟರ್, ಅಂದ್ರೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್, ಅವರು ನಿನ್ನೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಇಲ್ಲಿಯ ಎ ಧರ್ಮಯ್ಯ ಬಡಸಗಾಂವ್ ಅಂತೇಳಿ ಎ ಆಗಿದ್ದಾರೆ, ಎಸ್ಕಾಂ ಇವ್ರದ್ದು 5 ಲಕ್ಷದವರೆಗಿನ ಕಾಂಟ್ರಾಕ್ಟ್. ಮೊದಲು BCM ಹಾಸ್ಟೆಲ್ದು ಮತ್ತು ಇನ್ನು ಕೆಲವು ಬಿಲ್ಲೆಲ್ಲ ಪೆಂಡಿಂಗ್ ಇತ್ತು. ಆ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಮತ್ತು ಮುಂದೆ 5 ಲಕ್ಷದವರೆಗಿನ ಕಾಂಟ್ರಾಕ್ಟ್ ಕೊಡ್ಲಿಕ್ಕೆ ಬೇಕಾಗಿ 75,000 ಲಂಚವನ್ನು ಕೇಳಿದರು. ಸೊ ಅವರಿಗೆ ಇಷ್ಟ ಇರಲಿಲ್ಲ ಕೊಡೋಕ್ಕೆ. ಅದಕ್ಕಾಗಿ ನಿನ್ನೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ವೆರಿಫೈ ಮಾಡಿ FIR ಅನ್ನು ರಿಜಿಸ್ಟರ್ ಮಾಡಿದ್ದೇವೆ. ಇವತ್ತು ಅವರು 65,000 ಲಂಚವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ನಾವು ಸೆಕ್ಯೂರ್ ಮಾಡಿದ್ದೇವೆ. ಹಣ ಕೂಡ ರಿಸೀವ್ ಆಗಿದೆ. ಮುಂದಿನ ತನಿಖೆ ನಡೀತಾ ಇದೆ. ಈ ಒಂದು ತಂಡವನ್ನು, ಈ ದಾಳಿಯನ್ನು ಇನ್ಸ್ಪೆಕ್ಟರ್ ವಿನಾಯಕ್ ಬಿಲ್ಲವ್ ಮತ್ತು ಕಾರವಾರ ಸ್ಟಾಫ್ನ ಟೀಮ್ ಅವರು ಮಾಡಿದ್ದಾರೆ.